ಈ ಬೊಮ್ಮಾಯಿಯವ್ರ ಬಗ್ಗೆ ಒಂದು ಮಾತಿದೆ ಸರ್. ಅವರು ನನಗೆ ತುಂಬ ಸೀನಿಯರ್ ಲೀಡ್ರ್ ಒಬ್ಬರು ಹಿಂದೆ ಅವರು ಮುಖ್ಯಮಂತ್ರಿ ಗಾದಿಗೆ ಅಂತ ಟ್ರೈ ಮಾಡ್ತಾಯಿದ್ರು ಸರ್. ಅವ್ರ ಮನೆಗೆ ರಾತ್ರಿ 10:30 ಏನಕ್ಕೋ ಫೋನ್ ಮಾಡಿ ಕರೆದ್ರು. ಹೋದೆ. ಒಂದು ಚಿಕ್ಕ ಮೊಬೈಲ್ ಇಟ್ಕೊತಾರೆ ಅವರು, ತುಂಬ ದೊಡ್ಡ ಲೀಡ್ರ್ ಅವರು ಮುಖ್ಯಮಂತ್ರಿ ಗಾದಿಯ ಆಸ್ಪಿರೆಂಟ್ ಬಿ ಜೆ ಪಿಯಿಂದಾಗ 10:30 ಫೋನ್ ಮಾಡಿದ್ರು, ಕರೆದು ಹಿಂಗೆ ಕೂತು ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು ಅವರು, ಇದು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗುವ 6 ತಿಂಗಳ ಮುಂಚೆ ನಡೆದ ಘಟನೆ. ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ನಾನು ಇನ್ನೇನು ಸರ್ ನಿನ್ನೇನು ಮುಗೀತಲ್ಲ, ನೀವೇ ತಾನೇ ನೆಕ್ಸ್ಟು, ಎಲ್ಲಿ ಆಪ್ಷನ್ ಇಲ್ಲ, ಬೇರೆ ಯಾರಿದ್ದಾರೆ ಲೀಡ್ರು ಅಂತ ಕೇಳಿದೆ. ನಾನು ಸುಮ್ಮನೆ ಅವ್ರು ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ ರೀ, ಆ ಬೊಮ್ಮಾಯಿ ಅದಾನಲ್ಲ ಅವ ಎಷ್ಟು ಎತ್ತರ ಅದನೋ ಅಷ್ಟೇ ಆಳದಾನ ಅಂದರು. ಅವ್ರೆ ನನಗೆ ಅಲ್ಲಿಗೆ ಆ ಸಂದರ್ಭದಲ್ಲಿ ಬೊಮ್ಮಾಯಿಯವ್ರ ಹೆಸರೇ ಚರ್ಚೆಯಲ್ಲಿ ಇರಲಿಲ್ಲ. ನಾನು ಬಂದು ಸ್ಟೋರಿ ಮಾಡಿದೆ. ನಾನು ಹಿಂದೆ ಕೆಲಸ ಮಾಡಿದ ಸಂಸ್ಥೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಅಂತ ಸ್ಟೋರಿ ಮಾಡಿದ್ದೆ 6 ತಿಂಗಳ ಹಿಂದೆನೇ. ಅದು ನಿಜ ಆಗಿತ್ತು. ಹಾಗಾಗಿ ಬೊಮ್ಮಾಯಿಯವ್ರನ್ನ ಈ ಕೇಸಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರಿಗೊಂದು ಕನಸಿದೆ, ಹಿಂದೆ ತಮ್ಮ ತಂದೆಯವ್ರ ಥರ ನಾನು ಸೆಂಟ್ರಲ್ ಒಂದ್ಸರಿ ಮಿನಿಸ್ಟರ್, ಒಂದ್ಸರಿನಾರು ಆಗಲೇಬೇಕು ಅಂತ ಆಸೆ ಇದೆ. ಈಗ ರಾಘವೇಂದ್ರ ಮತ್ತು ಬೊಮ್ಮಾಯಿಯವರ ನಡುವಿನ ಈ ಫೈಟ್ನಲ್ಲಿ ಬೊಮ್ಮಾಯಿಯವರ ಕೈ ಮೇಲಾದರೂ ಅಚ್ಚರಿ ಇಲ್ಲ. ಯಾಕೆಂದರೆ ಲಾಸ್ಟ್ ಟೈಮ್ ಅವರು ಕೊಡಬೇಕಿತ್ತು ಸರ್, ಕೊಡಬೇಕಿತ್ತು, ಲಿಸ್ಟಲ್ಲೂ ಇತ್ತಂತೆ. ಮಧ್ಯರಾತ್ರಿ ಒಂದಿಬ್ಬರು ಲೀಡರ್ಗಳು ಶತಾಯಗತಾಯ ಹೋಗಿ ಅದನ್ನು ಚೇಂಜ್ ಮಾಡಿಸಿದ್ರು ಅಂತ ಸುದ್ದಿ. ಹಾಗಾಗಿ ಈ ಬಾರಿ ಬೊಮ್ಮಾಯಿಯವ್ರಿಗೆ ಅವಕಾಶ ಸಿಕ್ಕರು ಸಿಗ್ಬೋದು, ಅಥವಾ ಏನೋ ಬೇರೆ 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 ಈಕ್ವೇಷನಲ್ಲಿ ಇವ್ರಿಗೂ ಪುಷ್ ಮಾಡಿದ್ರು ಮಾಡ್ಬೋದು. ಯಡಿಯೂರಪ್ಪನವ್ರ ಮಗ ರಾಘವೇಂದ್ರ ಅವ್ರಿಗೂ ಪುಷ್ ಮಾಡಿದ್ರು. ಉಳಿದಂತೆ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ತುಂಬ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಅವ್ರದ್ದು ಟೀಕೆಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಹಣಕಾಸು ಮಂತ್ರಿಯವ್ರನ್ನ ಚೇಂಜ್ ಮಾಡಿ RBI ಗವರ್ನರ್ ಆಗಿದ್ದ ಶಕ್ತಿಕಾಂತ್ ದಾಸ್ ಅವ್ರನ್ನ ತಂದೇನೋ ಕೂರಿಸ್ಬೇಕು ಅಂತ ಚರ್ಚೆ ನಡೀತಾ ಇದೆ ಅಂತೆ. ಹಿಂಗೆ ಔಟ್ ಆಫ್ ಪೊಲಿಟಿಷಿಯನ್ಗಳನ್ನ ಹೊರತಾಗಿ ತಂದು ಮಿನಿಸ್ಟರ್ ಮಾಡುವ ಒಂದು ಪ್ರವೃತ್ತಿ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು. ಕೇಂದ್ರ BJP ಸರ್ಕಾರ ಇಂಥ ಹಲವು ಪ್ರಯೋಗಗಳನ್ನು ಮಾಡಿದೆ. ಈಗ ನಮ್ಮ ರೈಲ್ವೆ ಮಿನಿಸ್ಟ್ರು ಅವರು ರಾಜಕಾರಣಿ ಅಲ್ಲ, IAS ಆಫೀಸರು, ಯಾರೋ ಅಶ್ವಿನಿ ವೈಷ್ಣವ್ ಅವರು ಸಕ್ಸಸ್ಫುಲಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು IAS ಆಗಿದ್ದವರು ಕೆಲಸ ಮಾಡ್ತಾ ಇದ್ದಾರೆ, ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಏನು ಬೇಕು ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಹರ್ದೀಪ್ ಸಿಂಗ್ ಪೂರಿ ಅಂತ ಪೆಟ್ರೋಲಿಯಂ ಮಿನಿಸ್ಟ್ರು, ಅವರು ಕೂಡ ಏನೋ IAS ಸರ್ ಅವರು. ಆಮೇಲೆ ಇನ್ನೊಬ್ಬ ಯಾರೋ ಇದ್ದಾರೆ ಸರ್, ಯಾರ ಹೆಸರು ಅವ್ರದ್ದು, ಮೇಘವಾಲ್, ನಮ್ಮ ಕಾನೂನು ಮಂತ್ರಿ ಇದಾರಲ್ಲ ಅರ್ಜುನ್ ರಾವ್ ಮೇಘವಾಲ್ ಅಂತ, ಅವರು IAS ಬ್ಯಾಕ್ಗ್ರೌಂಡ್ನವರು. ಈ ಥರದವ್ರನ್ನಿಟ್ಟು ಕೆಲಸ ತೆಗೆಸೋದ್ರಲ್ಲಿ ಅವ್ರು ಮಾಸ್ಟರ್ಗಳಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ಹಾಗಾಗಿ ಶಕ್ತಿಕಾಂತ್ ದಾಸ್ ಅವ್ರನ್ನ ಯಾರೋ ನಮ್ಮ ನಿರ್ಮಲಾ ಅವ್ರ ಜಾಗಕ್ಕೆ ತಂದರೂ ಆಶ್ಚರ್ಯ ಇಲ್ಲ. ಇದೆಲ್ಲ ಚರ್ಚೆ ನಡೀತಾ ಇದೆ. ಒಟ್ಟಾರೆಯಾಗಿ ಏನೋ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಬದಲಾವಣೆ ಚರ್ಚೆ BJPಯಲ್ಲಿ ಅದು ಭಾಳ ಜೋರಾಗಿ ನಡೀತಾ ಇದೆ ಅಂತ ಅನಿಸುತ್ತೆ ಸರ್.